ಸಮುದಾಯ ಬಾನುಲಿ ರೇಡಿಯೋ ಮಣಿಪಾಲದ ಕೇಳುಗ ಮಿತ್ರರೇ, ಕನ್ನಡ ಸಾಹಿತ್ಯ ಪರಿಷತ್ ಉಡುಪಿ ತಾಲೂಕು ಘಟಕದ ಸಹಯೋಗದಲ್ಲಿ ರೇಡಿಯೋ ಮಣಿಪಾಲ ಸಮುದಾಯ ಬಾನುಲಿ ಅರ್ಪಿಸುತ್ತಿದೆ ಕಥೆ ಕೇಳೋಣ ಸರಣಿ ಕಾರ್ಯಕ್ರಮ. ಇಂದಿನ ಕಥಾವಾಚಕರು ಕವಿ, ಲೇಖಕರು ಹಾಗೂ ಹಿರಿಯ ಸಹಕಾರಿ ಬಂಧು ಕೆ. ಪುಂಡಲೀಕ ನಾಯಕ್, ನಾಯ್ಕನಕಟ್ಟೆ, ಬೈಂದೂರು. ಎಲ್ಲರಿಗೂ ನಮಸ್ಕಾರ. ನಾನು ಈಗ ಓದಲಿರುವ ಕತೆ ಶೀರ್ಷಿಕೆ ಉಡುಗೊರೆ. ರಮಾನಂದ, ರಾಧಾಕೃಷ್ಣ ಮತ್ತು ರಾಜಾರಾಮ ಬಾಲ್ಯದ ಗೆಳೆಯರಾಗಿದ್ದವರು. ಅಂದು ಭಾನುವಾರ ಮುಂಜಾನೆ ಅಪರೂಪಕ್ಕೆ ಮಿತ್ರ ರಮಾನಂದನು ಗೆಳೆಯ ರಾಧಾಕೃಷ್ಣನಿಗೆ ಫೋನ್ ಕರೆ ಮಾಡಿ ಮಾತನಾಡಿದ್ದನು. ರಾಜಾರಾಮನ ಪುತ್ರಿ ಸುಹಾಸಿನಿಗೆ ಮದುವೆ ಒಪ್ಪಿಗೆ ಆಗಿದೆ. ನಿಶ್ಚಿತಾರ್ಥ ಮುಗಿಯಿತು. ಹುಡುಗ ಸುಮಂತನು ಸುಂದರವಾಗಿದ್ದಾನೆ, ಒಳ್ಳೆಯ ಗುಣವಂತ, ವೃತ್ತಿಯಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದು ಸುಹಾಸಿನಿಗೆ ಅನುರೂಪದ ಜೋಡಿ ಎಂದನು. ಸುಹಾಸಿನಿ ಚಿಕ್ಕವಳಿರುವಾಗಲೇ ಅವಳ ತಂದೆ ರಾಜಾರಾಮನು ಬಿರುಗಾಳಿ ಮಳೆಗೆ ಅಚಾನಕ್ ಕಡಿದು ಬಿದ್ದ ವಿದ್ಯುತ್ ತಂತಿ ಮೆಟ್ಟಿ ಅಸುನೀಗಿದ್ದರು. ರಾಜಾರಾಮನ ಪತ್ನಿ ಜಾನಕಿಯು ಹಪ್ಪಳ, ಸಂಡಿಗೆ, ಉಪ್ಪಿನಕಾಯಿ ಮತ್ತು ರುಚಿಕರ ಮನೆಯ ತಿನಿಸುಗಳನ್ನು ಮಾಡಿ ವ್ಯಾಪಾರ ಮಾಡುತ್ತಿದ್ದಳು. ಇವರ ಗುಣಮಟ್ಟದ ಹೋಮ್ ಪ್ರಾಡಕ್ಟಿಗೆ ಉತ್ತಮ ಬೇಡಿಕೆ ಇತ್ತು. ತನ್ನ ಅಣ್ಣನ ನೆರವಿನಿಂದ ಮಗಳಿಗೆ ಇಂಜಿನಿಯರಿಂಗ್ ಓದಿಸಿದಳು. ಪ್ರತಿಭಾನ್ವಿತೆಯಾಗಿದ್ದ ಸುಹಾಸಿನಿಗೆ ಕೆಲಸ ಸಿಗಲು ಕಷ್ಟವಾಗಲಿಲ್ಲ. ಪ್ರತಿಷ್ಠಿತ ಕಂಪನಿಯಲ್ಲಿ ಕ್ಯಾಂಪಸ್ ಸೆಲೆಕ್ಷನ್ ಆಗಿ ಬೆಂಗಳೂರಿನಲ್ಲಿ ನೌಕರಿ ದೊರಕಿತು. ಸಂಗೀತ ಮತ್ತು ಶಾಸ್ತ್ರೀಯ ನೃತ್ಯ ಕೂಡ ಸುಹಾಸಿನಿಯು ಅಭ್ಯಾಸ ಮಾಡಿದ್ದಳು. ಭಾವಿ ಅತ್ತೆ ಮತ್ತು ಮಾವ ಕೂಡ ಹುಡುಗಿಯನ್ನು ಮೆಚ್ಚಿಕೊಂಡು ಬೆಂಗಳೂರಿನಲ್ಲಿ ವಾಸವಾಗಿದ್ದ ಅವರು ಭಾವಿ ಸೊಸೆಗೆ ಆಗಾಗ ತಮ್ಮ ಮನೆಗೆ ಬರುವಂತೆ ತಿಳಿಸಿದರು. ಆದರೆ ಕೋವಿಡ್ ಇರುವ ಕಾರಣ ಲಾಕ್ಡೌನ್ ಹಾಗೂ ವರ್ಕ್ ಫ್ರಮ್ ಹೋಮ್ ಕೆಲಸದ ಒತ್ತಡದಿಂದಾಗಿ ಆಕೆ ಹೋಗಿರಲಿಲ್ಲ. ಇತ್ತ ಸಂಕೋಚ ಸ್ವಭಾವದ ಸುಮಂತ್ ಸುಹಾಸಿನಿಗೆ ಫೋನ್ ಕರೆ ಮಾಡದಿದ್ದರೂ ಸುಹಾಸಿನಿಯು ಮಾತ್ರ ಆಗಾಗ ಫೋನ್ ಮೂಲಕ ಮಾತನಾಡುತ್ತಿದ್ದಳು. ಆತನ ಮಿತವಾದ ಮಾತು, ಸಭ್ಯ ನಡವಳಿಕೆ ಗಮನಿಸಿದ ಸುಹಾಸಿನಿಯು ತನ್ನ ಕೈ ಹಿಡಿಯುವವನು ಗುಣಾಢ್ಯ ಎಂದುಕೊಂಡು ಮನಸ್ಸಿನೊಳಗೆ ಖುಷಿಪಟ್ಟಿದ್ದಳು. ದಿನ ಕಳೆದ ಹಾಗೆ ಆತನು ಮಾತಿನ ಧಾಟಿ ಬದಲಾಯಿಸಿದಂತೆ ಸುಹಾಸಿನಿಗೆ ಅನಿಸಿತ್ತು. ಏನೋ ತಳಮಳ ಅವಳಿಗೆ ಆರಂಭವಾಯಿತು. ನಗುನಗುತ್ತಾ ಸುಲಲಿತವಾಗಿ ಮಾತನಾಡುತ್ತಿದ್ದ ಇವಳು ತನ್ನಷ್ಟಕ್ಕೆ ಅಂತರ್ಮುಖಿಯಾಗಿರುವುದನ್ನು ಕಂಡು ಸುಹಾಸಿನಿಯ ಗೆಳತಿಯರು ಚಿಂತಿತರಾಗಿದ್ದರು. ಮತ್ತೆ ಇವಳ ಮೇಲೆ ಏನೋ ಗುಮಾನಿ ಮಾಡಿಕೊಂಡು ನಿಜ ಸಂಗತಿಯನ್ನು ಅರಿಯದೆ ಇವಳ ಬಗ್ಗೆ ಲಘು ಮಾತುಗಳನ್ನು ಆಡಿಕೊಳ್ಳತೊಡಗಿದರು. ಆದರೂ ಸುಹಾಸಿನಿ ಯಾರಲ್ಲೂ ತನ್ನೊಳಗಿನ ಗುಟ್ಟು ಬಿಡಲಿಲ್ಲ. ಒಳಗೊಳಗೆ ಕೊರಗಿ ಸೊರಗತೊಡಗಿದಳು. ಒಂದು ದಿನ ಸುಹಾಸಿನಿಯ ಜೊತೆಗೆ ಮಾತನಾಡುತ್ತಿರುವಾಗ ಸುಮಂತ್ ಸಲ್ಲದ ವಿಚಾರಗಳನ್ನು ಹೇಳಿ ಆಕೆಗೆ ಸಿಟ್ಟು ಬರುವ ಹಾಗೆ ಮಾತನಾಡಿದನು. ಅವನ ಸಿಡುಕಿನ ಮಾತುಗಳಿಂದ ಅಪ್ಪನಿಲ್ಲದ ಅನಾಥೆ ಸುಹಾಸಿನಿಯು ಸಿಡಿಮಿಡಿಗೊಂಡು ಸಹನೆ ಕಳೆದುಕೊಂಡು ಮಾತಿನಲ್ಲಿ ಆಯ ತಪ್ಪಿದಳು. ಆ ಮಾತುಗಳನ್ನೇ ಅಸ್ತ್ರವಾಗಿ ಬಳಸಿಕೊಂಡ ಸುಮಂತನು ಇದೇ ಸರಿಯಾದ ಸಮಯವೆಂದು ಭಾವಿಸಿ ನಾನು ಮದುವೆಯಾಗುವುದಿಲ್ಲ ಎಂದು ಖಡಾಖಂಡಿತವಾಗಿ ಹೇಳಿ ಮದುವೆಯ ಮಾತುಕತೆಗೆ ತಿಲಾಂಜಲಿ ಹಾಡಿದನು. ಮೊಬೈಲ್ನಲ್ಲಿ ಮಾತನಾಡಿದ ವಿಚಾರಗಳನ್ನು ಸುಮಂತ್ ಹೆತ್ತವರಿಗೆ ತಿಳಿಸಿ ತಾನು ಸುಹಾಸಿನಿಯನ್ನು ಮದುವೆ ಆಗುವುದಿಲ್ಲ ಎಂದು ಮೌನವಾದನು. ಅಪ್ಪ ಮತ್ತು ಅಮ್ಮ ಅಸಹಾಯಕರಾದರು. ಸುಹಾಸಿನಿಯೂ ಬೇಸರಗೊಂಡು ಅಮ್ಮನ ಬಳಿ ತಾನು ಸುಮಂತನೊಂದಿಗೆ ಮದುವೆಯಾಗುವುದಿಲ್ಲಮ್ಮ ಎಂದಳು. ಒಮ್ಮೆಲೆ ಗಾಬರಿಗೊಂಡ ಜಾನಕಿಯು ಸಾವರಿಸಿಕೊಂಡು ಮಗಳಿಗೆ, ಮಗಳೇ, ಏನಾಗಿದೆ ನಿನಗೆ? ಯಾವ ಗರ ಬಡಿಯಿತು? ನಿನ್ನ ಈ ನಿರ್ಧಾರದಿಂದ ನಾನು ಈ ಭೂಮಿಯ ಮೇಲೆ ಬದುಕಿರಲಾರೆ ಎಂದು ಗೋಳನೇ ಅತ್ತಳು. ಮನೆಯ ಸದಸ್ಯರೆಲ್ಲರಿಗೂ ಈ ಆಘಾತದ ಸುದ್ದಿ ತಲುಪಿತು. ಜಾನಕಿಯು ತನ್ನ ಅಣ್ಣನ ಜೊತೆಗೆ ಸುಹಾಸಿನಿಯನ್ನು ಕರೆದುಕೊಂಡು ಸುಮಂತನ ಮನೆಗೆ ತೆರಳಿ ಅವನ ತಾಯಿ ತಂದೆಯವರ ಜೊತೆಗೆ ಮಾತನಾಡಿ ಸುಹಾಸಿನಿ ಮತ್ತು ಸುಮಂತರ ನಡುವೆ ನಡೆದ ಮಾತುಕತೆಗಳನ್ನು ತಿಳಿಸಿದರು. ಅಷ್ಟರಲ್ಲಿ ಸುಮಂತ್ ಅಲ್ಲಿಗೆ ಬಂದು ಮೊಬೈಲ್ನಲ್ಲಿ ತಾನು ಆಡಿದ ಮಾತುಗಳನ್ನು ಅಳಿಸಿಟ್ಟು ಸುಹಾಸಿನಿಯು ಆಡಿದ ರೋಷದ ಮಾತುಗಳನ್ನು ಅವರಿಗೆ ಕೇಳಿಸಿದನು. ಜೊತೆಯಲ್ಲಿದ್ದ ಸುಹಾಸಿನಿಯು ದುಃಖವನ್ನು ತಡೆದುಕೊಂಡು ಆತನ ಮೊಬೈಲ್ನಲ್ಲಿದ್ದನ್ನು ತಾನು ಆಡಿದ ಮಾತುಗಳನ್ನು ಡಿಲೀಟ್ ಮಾಡಿದ್ದಾನೆ ಎಂದಳು. ಇವಳ ಮಾತನ್ನು ಅಮ್ಮ ಮತ್ತು ಸಹೋದರ ಮಾವ ಕೇಳದಾದರು. ಸುಮಂತನ ತಂದೆ ತಾಯಿ ತಲೆ ಎತ್ತಲೇ ಇಲ್ಲ. ಅವರು ಅಸಹಾಯಕರಾದರು. ಸುಹಾಸಿನಿ
ಅಮ್ಮ ಮತ್ತು ಸೋದರ ಮಾವ ತಾವು ಬಂದ ದಾರಿಗೆ ಸುಂಕವಿಲ್ಲವೆಂಬಂತೆ ಮರಳಿದರು. ಸುಹಾಸಿನಿಯ ಗೆಳತಿಯರು ಕೂಡ ಈ ವಾಸ್ತವ ವಿಚಾರಗಳನ್ನು ನಂಬದಾದರು. ದಿನ ಕಳೆದ ಹಾಗೆ ಸುಹಾಸಿನಿಯು ತನ್ನನ್ನು ತಾನೇ ಸುಧಾರಿಸಿಕೊಂಡು ವೃತ್ತಿಯ ಜೊತೆಗೆ ತನ್ನ ಪ್ರವೃತ್ತಿಯಾದ ನೃತ್ಯ ಕಲೆಯನ್ನು ಬೆಳೆಸಿಕೊಂಡು ಹೃದಯ ಹಗುರು ಮಾಡಿಕೊಂಡು ಅಮ್ಮನಿಗೆ ಧೈರ್ಯ ತುಂಬುತ್ತಿದ್ದಳು. ಅವಳ ನೃತ್ಯ ಗುರುಗಳಾದ ಅಭಿನೇತ್ರಿ ಶ್ಯಾಮಲಾ ಸುಂದರ್ ಅವರು ಸುಹಾಸಿನಿಗೆ ನೈತಿಕ ಬೆಂಬಲ ಪ್ರೋತ್ಸಾಹ ನೀಡುವುದರ ಜೊತೆಗೆ ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರದಲ್ಲಿ ನಡೆಯಲಿರುವ ಭರತನಾಟ್ಯ ಕಾರ್ಯಕ್ರಮದಲ್ಲಿ ನೃತ್ಯ ಮಾಡಲು ಸುಹಾಸಿನಿಗೆ ಆಹ್ವಾನಿಸಿದರು. ಸುಹಾಸಿನಿಯು ಖುಷಿಯಿಂದ ಒಪ್ಪಿಕೊಂಡು ಸಿದ್ಧತೆ ಮಾಡಿಕೊಂಡಳು. ಒಂದು ಸಂಜೆ ರವೀಂದ್ರ ಕಲಾಕ್ಷೇತ್ರದಲ್ಲಿ ಕಿಕ್ಕಿರಿದ ಸಭಾಂಗಣದಲ್ಲಿ ಸುಹಾಸಿನಿಯು ನೃತ್ಯ ಆರಂಭವಾಗುತ್ತಿದ್ದಂತೆ ಪ್ರೇಕ್ಷಕರು ಮೌನವಾಗಿ ಕಾರ್ಯಕ್ರಮ ವೀಕ್ಷಿಸತೊಡಗಿದರು. ಭರತನಾಟ್ಯಕ್ಕೆ ಚಪ್ಪಾಳೆಯ ಸುರಿಮಳೆ. ಪ್ರತಿಷ್ಠಿತ ವೇದಿಕೆಯಲ್ಲಿ ತನ್ನ ನಾಟ್ಯ ಪ್ರದರ್ಶನ ನೀಡಿದ ಖುಷಿ ಸುಹಾಸಿನಿಗೆ. ಗೆಳತಿಯರ ಮೊಗದಲ್ಲಿ ಗೆಲುವಿನ ನಗೆ. ಸುಹಾಸಿನಿ ಮೊದಲಿನಂತಾದಳು ಎನ್ನುವ ಸಮಾಧಾನ, ಸಂತಸ ಮನೆಯ ಸದಸ್ಯರಿಗೆ ಉಂಟಾಯಿತು. ಮುಂದಿನ ಸಾಲಿನಲ್ಲಿ ಕುಳಿತು ಕಾರ್ಯಕ್ರಮ ವೀಕ್ಷಿಸುತ್ತಿದ್ದ ಯುವಕನೋರ್ವನು ಹಿರಿಯರ ಜೊತೆಗೆ ಬಂದು ಶ್ಯಾಮಲಾ ಸುಂದರ್ ಅವರ ಜೊತೆಗೆ ಮಾತನಾಡಿ ಸುಹಾಸಿನಿಯ ವಿಳಾಸ ಮತ್ತು ಪರಿಚಯ ಕೇಳಿದನು. ಕಾರ್ಯಕ್ರಮ ಮಾಡುವುದಿದೆ ಎಂದು ಆತನು ಹೇಳಿದಾಗ ಸುಹಾಸಿನಿಯ ಒಪ್ಪಿಗೆ ಪಡೆದು ವಿಳಾಸ ಕೊಟ್ಟಳು. ಫೋನಿನಲ್ಲಿ ಮಾತನಾಡಿದ ಸುಹಾಸನು ತಾನು ಸಾಫ್ಟ್ವೇರ್ ಇಂಜಿನಿಯರ್ ಮತ್ತು ತಾನೂ ಸಂಗೀತ ಕಲಾರಾಧಕ ಎಂದು ಪರಿಚಯ ಮಾಡಿಕೊಂಡನು. ಇಬ್ಬರು ವೃತ್ತಿಯಲ್ಲಿ ಇಂಜಿನಿಯರ್ ಮತ್ತು ಕಲಾರಾಧಕರು, ಸಮಾನ ಮನಸ್ಕರು. ಪರಸ್ಪರ ಮೆಚ್ಚಿ ಪರಿಚಯ ಮಾಡಿಕೊಂಡಿದ್ದು ಪ್ರೇಮಕ್ಕೆ ತಿರುಗಿತು. ಸುಹಾಸಿನಿಯ ಅಮ್ಮ ಮತ್ತು ಸೋದರ ಮಾವ ಸುಹಾಸನ ತಂದೆ ತಾಯಿಯರ ಜೊತೆಗೆ ಮಾತನಾಡಿದರು. ಉಭಯ ಕುಟುಂಬದವರು ಈ ಮದುವೆಗೆ ಒಪ್ಪಿ ವಿವಾಹದ ದಿನವನ್ನು ನಿಶ್ಚಯ ಮಾಡಿದರು. ಇದಕ್ಕೆಲ್ಲ ಅವಳ ನಾಟ್ಯಗುರು ಶ್ಯಾಮಲಾ ಸುಂದರ್ ಅವರು ಸಾಕ್ಷಿಯಾದರು. ವಿವಾಹ ಆಮಂತ್ರಣ ಮುದ್ರಣಗೊಂಡಿತು. ಸುಹಾಸಿನಿಯು ಸುಮಂತನ ಜೊತೆ ಮೊದಲ ನಿಶ್ಚಿತಾರ್ಥವು ತನ್ನ ಯಾವುದೇ ತಪ್ಪು ಇಲ್ಲದೆ ಸಂಬಂಧ ತಪ್ಪಿದ ವಿಚಾರದಲ್ಲಿ ಮನಸ್ಸಿನೊಳಗೆ ಕೊರಗುತ್ತಿದ್ದಳು. ತನಗೆ ಸುಹಾಸ್ ಜೊತೆಗೆ ಮದುವೆಯಾಗುತ್ತಿದೆ ಎಂದು ತಿಳಿಸುವ ಉದ್ದೇಶದಿಂದಲೇ ಸುಮಂತನ ಮನೆಗೆ ತೆರಳಿ ಮದುವೆಯ ಆಮಂತ್ರಣ ನೀಡಿದಳು. ಆದರೆ ಅಂದು ಮನೆಯಲ್ಲಿ ಸುಮಂತ್ ಇರಲಿಲ್ಲ. ಅವನ ತಾಯಿ ಕೋಣೆಯಿಂದ ಹೊರಗೆ ಬರಲೇ ಇಲ್ಲ. ತಂದೆ ಏನೂ ಮಾತನಾಡದೆ ಲಗ್ನಪತ್ರಿಕೆಯನ್ನು ಸ್ವೀಕರಿಸಿದರು. ಮದುವೆ ಸರಳವಾಗಿ ಬೆಂಗಳೂರಿನ ಕನಕಪುರ ರಸ್ತೆಯ ಯಲಚೇನಹಳ್ಳಿ ಹೋಟೆಲಿನ ಸಭಾಂಗಣದಲ್ಲಿ ನೆರವೇರಿತು. ಅಂದು ಮದುವೆ ಸಮಾರಂಭದಲ್ಲಿ ಸುಮಂತ್ ಸ್ವತಃ ಬಂದು ವಧುವರರಿಗೆ ಉಡುಗೊರೆ ಕೊಟ್ಟು ಒಂದು ಗ್ರೀಟಿಂಗ್ಸ್ ಲಕೋಟೆಯನ್ನು ಸುಹಾಸಿನಿಗೆ ನೀಡಿ ಸಣ್ಣ ಧ್ವನಿಯಿಂದ ಅವಳಿಗೆ ಕೇಳುವಷ್ಟು ಸ್ವರದಲ್ಲಿ ಕ್ಷಮಿಸು ಎಂದಷ್ಟೇ ಹೇಳಿ ನಡೆದನು. ಮರುದಿನ ಸುಮಂತ್ ಕೊಟ್ಟ ಶುಭಾಶಯ ಪತ್ರ ಬಿಡಿಸಿ ಓದಿದಾಗ ಸುಹಾಸಿನಿಗೆ ಆಶ್ಚರ್ಯ, ದಿಗ್ಭ್ರಮೆ ಉಂಟಾಯಿತು. ಆರಂಭದ ಸಾಲುಗಳು ಹೀಗಿತ್ತು: ಸುಹಾಸಿನಿ, ಸುಹಾಸ್, ನಿಮ್ಮ ಬಾಳು ಬಂಗಾರವಾಗಲಿ, ದಾಂಪತ್ಯ ಚಿರಾಯುವಾಗಲಿ, ಆರತಿಗೊಂದು ಕೀರ್ತಿಗೊಂದು ನಿಜವಾಗಲಿ ಎಂದು ಬರೆದಿತ್ತು. ಮುಂದಿನ ಸಾಲುಗಳನ್ನು ಓದಿದಾಗ ಆಕೆಗೆ ಜಂಘಾಬಲವೇ ಉಡುಗಿದಂತಾಯಿತು. ಕೈಕಾಲುಗಳಲ್ಲಿ ನಡುಕ ಉಂಟಾಯಿತು. ಕಾರಣ ಇಷ್ಟೇ. ನಿಜವಾಗಿ ಹೇಳಬೇಕೆಂದರೆ ಸುಮಂತನಿಗೆ ಬ್ರೈನ್ ಟ್ಯೂಮರ್ ಆಗಿತ್ತು. ಆತನು ಮದುವೆಯಾಗಿ ಹೆಂಡತಿಗೆ ನಡುನೀರಿನಲ್ಲಿ ಕೈಬಿಡಲು ಇಷ್ಟವಿರಲಿಲ್ಲ. ತಾಯಿ ತಂದೆಯ ಒತ್ತಾಯ ಮಾಡಿದ್ದ ಕಾರಣಕ್ಕಾಗಿ ಮದುವೆಗೆ ಆತನು ಒಪ್ಪಿದ್ದನು. ವೃದ್ಧಾಪ್ಯದಲ್ಲಿ ಅವರಿಗೆ ನೋಡಿಕೊಳ್ಳಲು ಒಬ್ಬರು ಬೇಕಾಗಿತ್ತು. ಆದರೆ ಸುಮಂತನ ದೃಢ ನಿರ್ಧಾರ ಸುಹಾಸಿನಿಗೆ ವರವಾಯಿತು. ಅವಳ ಬಾಳು ಬೆಳಗಿತು. ಸುಮಂತ್ ಅವಳ ಪಾಲಿಗೆ ಎತ್ತರಕ್ಕೇರಿದ ಸಾಕಾರ ಮೂರ್ತಿ ಮಾನವನಾಗಿ ಕಂಡನು. ಇದುವರೆಗೆ ಕವಿ, ಲೇಖಕರು ಹಾಗೂ ಹಿರಿಯ ಸಹಕಾರಿ ಬಂಧು ಕೆ. ಪುಂಡಲೀಕ ನಾಯಕ್, ನಾಯ್ಕನಕಟ್ಟೆ, ಬೈಂದೂರು ಇವರಿಂದ ಸ್ವರಚಿತ ಕಥೆಯನ್ನು ಕೇಳಿದಿರಿ. ಕನ್ನಡ ಸಾಹಿತ್ಯ ಪರಿಷತ್ ಉಡುಪಿ ತಾಲೂಕು ಘಟಕದ ಸಹಯೋಗದಲ್ಲಿ ರೇಡಿಯೋ ಮಣಿಪಾಲ ಅರ್ಪಿಸುತ್ತಿರುವ ಕಥೆ ಕೇಳೋಣ ಸರಣಿ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಯಿತು. ಮುಂದಿನ ಕಥೆ ಕೇಳಲು ಮತ್ತೆ ಭೇಟಿಯಾಗೋಣ.